ಎಲ್ಲರೂ ನಮಸ್ಕಾರ. ರಂಜಾನ್ ನ್ಯೂಸ್ನ ಮತ್ತೊಂದು ಸುದ್ದಿಗೆ ಸ್ವಾಗತ. ಸುಮಾರು 3 ತಿಂಗಳ ಹಿಂದೆ ನಮ್ಮ ವಾಹಿನಿ ಒಳಗೆ ನಾವು ಸುದ್ದಿ ಮಾಡಿದ್ವಿ ಆಶಾ ಕಾರ್ಯಕರ್ತರಿಗೆ. ಅವರ ಒಂದು ಬೇಡಿಕೆ ಈಡೇರೋದಕ್ಕೋಸ್ಕರ ಮತ್ತೆ ಅವರು ಹೋರಾಟಕ್ಕೆ ಇಳಿದಾರೆ. ಅಂದ್ರೆ ಎಲ್ಲಾ ಜಿಲ್ಲಾದೊಳಗೂ ಹೋರಾಟಕ್ಕೆ ಇಳಿದಾರ. ಫ್ರೀಡಂ ಪಾರ್ಕ್ ಒಳಗೆ ಆಲ್ರೆಡಿ ಅವರು ಹೋರಾಟ ನಡೆಸ್ಯಾರ. ಆ ವಿಚಾರವಾಗಿ ಅವರ ಬೇಡಿಕೆಗಳೇನು, ಯಾಕೆ ಅವರು ಇನ್ನೂ ಕೆಲವೊಂದಿಷ್ಟು ಬೇಡಿಕೆಗಳು ಈಡೇರಿಲ್ಲ, ಟೆಕ್ನಿಕಲಿ ಏನ್ ಪ್ರಾಬ್ಲಮ್ ಅನ್ನೋದನ್ನ ಇವತ್ತು ನಾವು ಶರಣು ಗಡ್ಡಿಯವ್ರ ಜೊತೆ ನಾವು ಮಾತಾಡೋದ್ರಲ್ಲಿ. ನಮಸ್ಕಾರ. ನನ್ನ ಹೆಸರು ಶರಣು ಗಡ್ಡಿ ಅಂತ ಹೇಳಿ, ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಯೂನಿಯನ್ AIUTVC ಅಂತೇಳಿ ಕಾರ್ಮಿಕ ಸಂಘಟನೆ ನೇತೃತ್ವದಲ್ಲಿ ನಡೀತಾ ಇರೋದು. ಸರ್, ಆಶಾ ಕಾರ್ಯಕರ್ತರಿಗೆ ಈಗ ಗೌರವಧನ ಎಷ್ಟು ಬರಾಕತ್ತೈತೆ? ಪ್ರೆಸೆಂಟ್ ಎಷ್ಟು? ರಾಜ್ಯದಲ್ಲಿ ಸುಮಾರು 42,000 ಜನ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಸುಮಾರು 1,300ಕ್ಕೂ ಹೆಚ್ಚು ಜನ ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಅರ್ಬನ್ನಲ್ಲಿ ಇವತ್ತೇನು ಆರೋಗ್ಯ ಇಲಾಖೆ ಯಾವುದೇ ಒಂದು ಪ್ರೋಗ್ರಾಮ್ ತಗೊಂಡಾಗ ಜನರಿಗೆ ಬರ್ತಕ್ಕಂಥ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಡೆಲಿವರಿ ಆಗಿರ್ಬೋದು, ಮಕ್ಕಳ ಆರೈಕೆ ಆಗಿರ್ಬೋದು, ಸುಮಾರು ಒಂದು 36 ಕಾರ್ಯಕ್ರಮಗಳನ್ನ ಆಶಾ ಕಾರ್ಯಕರ್ತರು ಜವಾಬ್ದಾರಿ ವಹಿಸ್ತಾರೆ. ಪ್ರಾರಂಭದಲ್ಲಿ ಆಶಾ ಕಾರ್ಯಕರ್ತರಿಗೆ ಸುಮಾರು 2 ತಾಸು ಕೆಲಸ, ತಾಯಿ ಮಗು ಆರೈಕೆ ಮತ್ತು ಗರ್ಭಿಣಿಯರನ್ನ ಡೆಲಿವರಿ ಕರ್ಕೊಂಡು ಈ ಥರ ಒಂದು ಕೆಲಸಗಳನ್ನ ಕೊಟ್ಟಿದ್ವಿ. ಈಗ ಕಳೆದ 5-6 ವರ್ಷಗಳಿಂದ ಸುಮಾರು ಒಂದು 100 ಕೆಲಸಗಳನ್ನ ಅವ್ರ ಮೇಲೆ ಹಾಕ್ತಾರೆ. 2 ಕೆಲಸ ಅಂತೇಳಿ 24 ಗಂಟೆ ಕೆಲಸಗಳು ಮಾಡಿಸ್ತಾರೆ. ಕೊಡೋಂಥ ಪಗಾರ ಎಷ್ಟಂತಂದರೆ ಅವ್ರಿಗೆ ಕೇವಲ 5,000. ಹೋರಾಟ ಅದು 5,000 ರೂಪಾಯಿ ಕೊಟ್ಟಿರೋದು ಕೂಡ ನಿರಂತರವಾಗಿ ಬೆಂಗಳೂರಲ್ಲಿ ಹೆಣ್ಮಕ್ಳು ಬೀದಿಲಿ ಕೂತ್ಕೊಂಡು, ಏನು ಫ್ರೀಡಂ ಪಾರ್ಕಲ್ಲಿ ಕೂತ್ಕೊಂಡು ಹಗಲು ರಾತ್ರಿ ತಮ್ಮ ಮಕ್ಕಳು ಕರ್ಕೊಂಡು ಎಲ್ಲ ತಮ್ಮ ಕುಟುಂಬನ ಬಿಟ್ಟು ಹೋರಾಟ ಮಾಡಿ ಸರ್ಕಾರಕ್ಕೆ ಇವತ್ತು ತಿರ್ಗಂಗೆ ಮಾಡಿದ ಮೇಲೆ ಅದು 5,000 ರೂಪಾಯಿ ಆಗಿದೆ. ಸುಮ್ಮನೆ ಆಗಿಲ್ಲ. ಇವತ್ತು ಸರ್ಕಾರ ಮಹಿಳೆಯರ ಪರವಾಗಿ ಅಂತ ಹೇಳ್ತಾರೆ, ಆದರೆ ಅವರ ಬೇಡಿಕೆ ಈಡೇರಿಸೋಕ್ಕೆ 15 ವರ್ಷ ಆಯಿತು. 15 ವರ್ಷದಿಂದ ಸತತವಾಗಿ ಅವರು ಬೀದಿಲಿ ನಿಂತ್ಕೊಂಡು ಜನಗಳ ಆರೋಗ್ಯನ ಕಾಪಾಡ್ತಾರೆ. ಎಲ್ಲ ಜನಗಳಿಗೆ ಗೊತ್ತು, ಕೊರೋನಾ ಸಂದರ್ಭದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಅಸಾಮಾನ್ಯ. ನಿಮಗೆಲ್ಲ ಗೊತ್ತಿದೆ, ಇಡೀ ದೇಶ, ಇಡೀ ಜಗತ್ತು ಕೊರೋನಾ ಬಂದಾಗ ಎಲ್ಲರ ಮನೆಯಲ್ಲಿ ಕೂತ್ಕೊಂಡಾಗ ಅವರು ಬೀದಿಯಲ್ಲಿದ್ದರು. ಅದಕ್ಕೆ ಅಂತಲೇ ಅವ್ರಿಗೆ ವಿಶ್ವ ಜಾಗತಿಕ ನಾಯಕರು ಅಂತೇಳಿ WHO, ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರಿಗೆ ಜಾಗತಿಕ ನಾಯಕರು ಅಂತ ತಿಳ್ಕೊಂಡು, ಕೋವಿಡ್ ಸಂದರ್ಭದಲ್ಲಿ ಅವ್ರು ಮಾಡಿದ ಸೇವೆನ ಯಾವ ಜನಗಳು ಮರೆಯೋಕ್ಕೆ ಸಾಧ್ಯ? ರೋಗ ಬಂದತೆ ಅಂತ ಹೇಳಿಬಿಟ್ಟು ಜನ ಮನೇಲಿ ಕೂತ್ಕೊಂಡ್ರೆ ಮನೆಗೆ ಹೋಗಿ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ರು, ಹಗಲು ಇರುಳು ಕೆಲಸ ಮಾಡಿದ್ರು. ಈ ಸೇವೆನ ಯಾವ ಜನಗಳು ಕೂಡ ಮರೆಯಲ್ಲ, ಸರ್ಕಾರ ಕೂಡ ಮರಿಬಾರ್ದು. ಆದ್ರೆ ಇವತ್ತು ಸರ್ಕಾರ ಮರೆತೋಗಿದೆ. ಏನು ಕೊಟ್ಟಿರ್ತಕ್ಕಂಥ ಭರವಸೆ ಜನವರಿಯಲ್ಲಿ, ಆದರೆ ಹಿಂದಿನ ವರ್ಷ ನಾವು ಹೋರಾಟ ಮಾಡಿದ್ವಿ ಬೆಂಗಳೂರಲ್ಲಿ. ನಾವಿಟ್ಟಿರ್ತಕ್ಕಂಥ ಬೇಡಿಕೆ ಏನಂತಂದ್ರೆ, ನಮಗೆ ಕನಿಷ್ಠ ವೇತನ ನಿಗದಿ ಮಾಡ್ರಿ. ಎಷ್ಟು ಅಂತಂದ್ರೆ 10,000 ರೂಪಾಯಿ ಕೊಡ್ರಿ ಅಂತ ನಾವು ಕೇಳಿದ್ವಿ. ಆದರೆ 2 ದಿನ ಹೋರಾಟ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ ಭರವಸೆ ಕೊಟ್ಟು ಹೇಳಿದ್ದೇನಂತಂದ್ರೆ, ನನ್ನ ಮೇಲೆ ಭರವಸೆ ಇಡ್ರಿ, ಅಧಿಕಾರಿಗಳು ನಿಮಗೆ ದಾರಿ ತಪ್ಪಿಸ್ತಾರ ಅಂತ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಯಾರ ಮೇಲೆ ನಂಬಿಕೆ ನಾನಿದ್ದೀನಿ ನಿಮ್ಮ ಜೊತೆಗೆ ಅಂತ ಹೇಳಿ ನಮ್ಮ ಮೇಲೆ ಭರವಸೆ ಇಟ್ಕೊಂಡು ನಾವು ಹೋರಾಟನ ಕೈಬಿಟ್ಟು, ಅದಾದ ನಂತರ ಸುಮಾರು 11 ಮೀಟಿಂಗ್ಗಳು ನಾವು ಅಟೆಂಡ್. ಆಶಾ ಕಾರ್ಯಕರ್ತರು ಬಿಡಿಯಾಗಿ ಎಷ್ಟು ಅವ್ರಿಗೆ ಹಣದ ತೊಂದರೆ ಆಗ್ತದೆ, ಎಷ್ಟು ಲಾಸ್ ಆಗ್ತದೆ. 100 ಕೋಟಿ ರೂಪಾಯಿ ಇವತ್ತು ಆಶಾ ಕಾರ್ಯಕರ್ತರಿಗೆ ಲಾಸ್ ಆಗ್ತಾ ಇದೆ. ನಾವು ಹೇಳಿದ್ದು RCH ಪೋರ್ಟಲ್ ಇದೆ, ಅವ್ರಿಗೆ ಬಿಡಿಯಾಗಿ ದುಡ್ಡು ಬರ್ತದೆ. ಈಗಾಗಲೇ ಕೊಡ್ತಕ್ಕಂಥ ಪೇಮೆಂಟು, ಫಿಕ್ಸ್ ಪೇಮೆಂಟ್ ಅವ್ರಿಗೆ 5,000 ಸಿಗ್ತದೆ, non-MCTS 2,000 ಸಿಗ್ತದೆ. ಉಳಿದದ್ದು ಏನು ಕಾಂಪೋನೆಂಟ್ಗಳಿಗೆ ಸೇರಿ 10,000 ರೂಪಾಯಿ ಕೊಡೋಕ್ಕೆ ಯಾವ ಹೊಸ ಬಜೆಟಲ್ಲಿ ಹಣ ಹಾಕೋದಿಲ್ಲ. ಇಷ್ಟು ಕೊಡೋಕ್ಕೆ ಸರ್ಕಾರ ಹತ್ರ ಹೊಸ ಬಜೆಟ್ ಹಣದ ಕೊರತೆನೇ ಬರಲ್ಲ ಅಂತ ಎಲ್ಲ ರೀತಿಯಲ್ಲಿ ಸುಮಾರು 11 ಮೀಟಿಂಗ್ಗಳಲ್ಲಿ ನಮ್ಮ ರಾಜ್ಯ ನಾಯಕರು ಡಿ ನಾಗಲಕ್ಷ್ಮಿ ಆಗಿರೋದು, ಸೋಮಶೇಖರ್ ಯಾದಗಿರಿ ಅವರು ಮತ್ತು ಅದ್ರ ಜೊತೆಗೆ ಇಡೀ ರಾಜ್ಯ ಕಮಿಟಿ 11 ಮೀಟಿಂಗ್ಗಳು ಅಟೆಂಡ್ ಇದನ್ನೆಲ್ಲ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ರು ಕೂಡ ಸರ್ಕಾರ ವರ್ಷ ಕಳೆದರೂ ಕೂಡ ಯಾವ ಭರವಸೆ ಈಡೇರಿಸಲಿಲ್ಲ. ಕೊನೆಗೆ ನಾವು 2025 ಜನವರಿ ತಿಂಗಳಲ್ಲಿ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ನಾವು ಬೆಂಗಳೂರಿಗೆ ಹೋಗ್ಬೇಕು. ಸರ್ಕಾರ, ನಾವು ಹೋರಾಟಕ್ಕೆ ಹೋಗ್ತಾರೆ, ಸರ್ಕಾರ ಕೊಟ್ಟಿರ್ತಕ್ಕಂಥ ಭರವಸೆ ಈಡೇರಿಸ್ತಿದ್ದಾಗ ಕೇವಲ ಭಾಷಣಗಳನ್ನ, ಕೇವಲ ಆಶ್ವಾಸನೆಗಳನ್ನ ಕೊಟ್ಟು ಸಾಕಾಗದ್ರೆ ಹೊಟ್ಟೆ ತುಂಬಲ್ಲ. ನಾವು ಕೊರೋನಾ ಸಂದರ್ಭದಲ್ಲಿ ವಾರಿಯರ್ಸ್ ಆಗಿ ಕೆಲಸ ಮಾಡಿದಾಗ ಆಶಾ ಕಾರ್ಯಕರ್ತರು ಸನ್ಮಾನಗಳು, ಹೂನ್ಯಾರಗಳು, ಎಷ್ಟೊಂದು ಪ್ರೋಗ್ರಾಮ್ಗಳ ಅವರು ಹೊಗಳಿದ್ದೇನು, ತಾಯಂದ್ರಿ ಅಂತೂ ಜಾಗತಿಕ ನಾಯಕರು ಎಲ್ಲ ಭಾಷಣಗಳು ಬಿಟ್ಟು ನಮ್ಮ ರಾಜಕೀಯ ಮಾತಿನೊಳಗೆ.
ಆದ್ರೆ ಅವ್ರು ಹೊಟ್ಟೆಪಾಡು ಅಂತ ಬಂದಾಗ ನಿಜವಾಗ್ಲೂ ಸರ್ಕಾರಕ್ಕೆ ಕರುಣೆ ಇಲ್ಲ. ಯಾಕಂತಂದ್ರೆ ಆಶಾ ಕಾರ್ಯಕರ್ತರು ವಿಧಿವೇರಿದ್ದಾರೆ, ಮಕ್ಕಳು ಶಾಲೆ ಆಗಲಿ, ಅವ್ರು ಇರೋಕ್ ಮನೆಗಳಿಲ್ಲ, ಬಾಡಿಗೆ ಮನೇಲಿ ಇರೋಂಥವ್ರು ಬಹಳ ತಳಮಟ್ಟದಲ್ಲಿ ಇರ್ತಕ್ಕಂಥ ಅವರ ಜೀವನನ ಸರ್ಕಾರ ಏರಿಸ್ಬೇಕಾಗಿತ್ತು, ಅವ್ರ ಆರ್ಥಿಕ ಮಟ್ಟ ಏರಿಸ್ಬೇಕಾಗಿತ್ತು. 10,000 ರೂಪಾಯಿ ಕೊಡಕ್ಕೆ ಮೀನ ಮೀಸೆ ಎಣಿಸ್ತದೆ ಅಂತಂದ್ರೆ ನಿಜವಾಗ್ಲೂ ಇದು ಒಂದು ಜನಪರ ಸರ್ಕಾರನ, ಮಹಿಳೆಯರ ಪರಗಿರ್ತಕ್ಕಂಥ ಸರ್ಕಾರ ಅಂತ ನಮ್ಗೆ ಇವತ್ತು ಪ್ರಶ್ನೆ ಬರ್ತದೆ. ಇವತ್ತು ನಾವು ಏನು ಜನವರಿಯಲ್ಲಿ 4 ದಿನ ಹೋರಾಟ ಆದ್ಮೇಲೆ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿದ್ದು, ನಾನು 10,000 ರೂಪಾಯಿ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಭರವಸೆ ಕೊಟ್ಟ ಮೇಲೆ ನಾವು 4 ದಿನ ಹೋರಾಟನು ಅವರ ಭರವಸೆ ನಂತರ ನಾವು ನೋಡಿದ್ರೆ ಮೊನ್ನೆ ಬಜೆಟ್ ಆಗಿದೆ ಮಾರ್ಚ್ ಅಲ್ಲಿ 1,000 ರೂಪಾಯಿ ಜಾಸ್ತಿ ಮಾಡಿದ್ವಿ. ಹಂಗ್ ತಗೊಂಡ್ರೆ ಈಗಾಗಲೇ ಸುಮಾರು 20,000 ಜನಕ್ಕೆ ಏನು 1,000 ರೂಪಾಯಿ ಬರ್ತಾ ಇತ್ತು, ಅಂದ್ರೆ ಟೀಮ್ ಬೇಸ್ಡ್ ಆಗಿ ಬರ್ತಾ ಇತ್ತು. ಈ 1,000 ರೂಪಾಯಿ ಜಾಸ್ತಿ ಮಾಡಿ ಇನ್ನು 22,000 ರೂಪಾಯಿ ಜಾಸ್ತಿ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇದೇನು ಹೊಸದಲ್ಲ, ಈಗಾಗಲೇ ಬರೋ ಹಣನೇ ವಾಪಸ್ ಅವ್ರು 1,000 ಅಂತ ಹೇಳಿದ್ದಾರೆ. ಕಣ್ಣು ವರ್ಷ ತಂತ್ರ ಅಂದ್ರೆ ಮೂಗಿತ್ತು ಪಚ್ಚ ಕೆಲಸನ ಪದೇ ಪದೇ ಸರ್ಕಾರ ಮಾಡ್ತಾರೆ. ಇಲ್ಲಿ ನಾವು ನೋಡಿದ್ರೆ ಈಗಾಗಲೇ ಕೊಟ್ಟಿರೋಂಥ ಭರವಸೆನ ಮರೆತು ಬಿಟ್ಟಿದ್ದಾರೆ. ಕೊಟ್ಟಿರೋ ಭರವಸೆ ಕೇಳಕ್ ಹೋದ್ರ, ಮಿನಿಸ್ಟ್ರಿ ಭೇಟಿ ಹಾಕಕ್ ಹೋದ್ರ ಮಾಡ್ತೀವಿ, ನಾಳೆ ಮಾಡ್ತೀವಿ, ಆದೇಶ ಕೊಡ್ತೀವಿ ಅಂತೇಳಿ ಇವತ್ತು ಟೈಮ್ ವೇಸ್ಟ್ ಮಾಡ್ತೀವಿ. ಏನು ಅವಸರ ಅಂತ ಅವಸರ. ಇಡೀ ರಾಜ್ಯದ ಆಶಾ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ ಆದೇಶಕ್ಕೋಸ್ಕರ. ಕೊಟ್ಟಿರೋ ಭರವಸೆ ಏನಾಯ್ತು ಅಂತ ಕೇಳಕ್ ಹೋದ್ರೆ ಇವತ್ತು ಮಿನಿಸ್ಟರ್ ಆಗಲಿ ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಮಾಡ್ತಾರೆ. ಆದ್ರೆ 10,000 ರೂಪಾಯಿ ಮಾಡಿವನಕ್ಕೆ ಮತ್ತೆ 10 ಕೆಲಸಗಳನ್ನ ಜಾಸ್ತಿ ಮಾಡಿದ್ದಾರೆ. ಮೊಬೈಲ್ ಆಧಾರಿತ ಕೆಲಸಗಳು, ಮೊಬೈಲಲ್ಲಿ ಕೊಟ್ಟಿಲ್ಲ, ಕರೆನ್ಸಿ ಇಲ್ಲ, ಆದ್ರೂ ಕೂಡ ಮೊಬೈಲ್ ಆಧಾರಿತ ಕೆಲಸಗಳು ಮಾಡ್ತಾರೆ. ಇವತ್ತು ಕರೆನ್ಸಿ ಬಿಲ್ಲು 300 ರೂಪಾಯಿ ಆಗಿದೆ. ಇರೋ ಕೆಲಸಗಳು ರಾಷ್ಟ್ರೀಯ ಕಾರ್ಯಕ್ರಮಗಳು ಒಂದ್ ಕಡೆ ಮಾಡೋದು, ಕಾಂಪೋನೆಂಟ್ ಬರೋದು, RCH ಪೋರ್ಟಲ್ ಬರೋದು, ಅದಕ್ಕೆ ದುಡ್ಡು ಬರೋದು, ಅದು ಲಾಸ್ ಆಗ್ತಾ ಇದೆ. ಅದಲ್ದೇ ಆಶಾ ಕಾರ್ಯಕ್ಷೇತ್ರ ಬಿಟ್ಟು ಇವತ್ತು ಹೆಚ್ಚುವರಿ ಕೆಲಸಗಳನ್ನ ಆಶಾ ಕಾರ್ಯಕರ್ತರು, ಎಲೆಕ್ಷನ್ ಡ್ಯೂಟಿ ಆಗಿರ್ಬೋದು, ಎಕ್ಸಾಮ್ ಡ್ಯೂಟಿಗಳಾಗಿರ್ಬೋದು, ಇದು ಯಾವುದಕ್ಕೂ ದುಡ್ಡಿಲ್ಲ, TA ಇಲ್ಲ, DA ಇಲ್ಲ, ಆದ್ರೂ ಕೂಡ ಬಿಟ್ಟಿಯಾಗಿ ಇವತ್ತು ದುಡಿಬೇಕು. ಒಂದು ಕಡೆ ಸರಿಯಾದ ದುಡ್ಡು ಬರ್ತಾ ಇಲ್ಲ, ಇನ್ನೊಂದು ಹೆಚ್ಚುವರಿ ಕೆಲಸಗಳ ಒತ್ತಡ. ಎಷ್ಟೋ ಆಶಾ ಕಾರ್ಯಕರ್ತರಿಗೆ ಇವತ್ತು ಏನು ರೋಗಗಳನ್ನ ಗುರುತಿಸಿ ಅವರ ಮಧ್ಯೆ ಕೆಲಸ ಮಾಡತಕ್ಕಂಥ ಆಶಾ ಕಾರ್ಯಕರ್ತರು ಅವ್ರಿಗೆ ಇವತ್ತು ರೋಗಗಳು ಯಾವ ಭದ್ರತೆ ಇದೆ, ದುರಂತ ಇದೆ. ಎಷ್ಟೋ ಜನಗಳಿಗೆ ಕ್ಯಾನ್ಸರ್ ಬಂದಿದೆ, TVಗಳು ಬಂದಿದ್ದಾವೆ. ಯಾಕಂದ್ರೆ ಅಂಥ ಪೇಷಂಟ್ನ ಇವರು ಇವತ್ತು ರೆಫರ್ ಮಾಡ್ತಾರೆ. ಇದಕ್ಕೆ ಇವತ್ತು ಆರೋಗ್ಯ ಇಲಾಖೆ ಅವ್ರಿಗೆ ಏನು ಭದ್ರತೆ ಕೊಟ್ಟೈತೆ ಅಂದ್ರೆ ಏನಿಲ್ಲ. ಇವತ್ತು ಎಷ್ಟೋ ಜನ ಕಡಿಮೆ ವಯಸ್ಸಲ್ಲಿ ಸತ್ತೋಗ್ತಾರೆ. ಇದು ಬಹಳ ನೋವಿನ ಸಂಗತಿ ನಮ್ಮ ಆಶಾ ಕಾರ್ಯಕರ್ತರು. ಇಡೀ ರಾಜ್ಯದ ಸಾಹಿತಿಗಳು, ಪತ್ರಿಕೆಗಳಲ್ಲಿ ಹೋರಾಟಗಾರರು 10,000 ರೂಪಾಯಿ ಆಗ್ಬೇಕು, ಏನು ದೊಡ್ಡದಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ರು ಕೂಡ ಇವತ್ತು ಸರ್ಕಾರ ಮಾತ್ರ ಕಣ್ಣು ವರ್ಷ ಅಂತ ಕೆಲಸ ಮಾಡ್ತಾ ಇಲ್ಲ. ಇನ್ನೂ ಅವ್ರನ್ನ ಕೆಳಮಟ್ಟಕ್ಕೆ ದುಡ್ತಕ್ಕಂಥದ್ದನ್ನ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಅದ್ರ ಉಗ್ರವಾಗಿ ಅದ್ರ ವಿರುದ್ಧ ಧ್ವನಿ ಅದ್ರ ಜೊತೆಗೇನೆ ಸರ್ಕಾರ ಈಗ ಮೊನ್ನೆ ಬಜೆಟ್ ಆಯಿತು, ಅಧಿವೇಶನ ನಡೀತದ, ಇಲ್ಲಾದ್ರೂ ಆಗುತ್ತೆ ಅಂತ ನೋಡಿದ್ರೆ ರಿವರ್ಸ್ ಏನಾಗ್ತಾ ಇದೆ ಅಂತಂದ್ರೆ ಯಾರ ಜನಪ್ರತಿನಿಧಿಗಳಲ್ಲ ಅವರ ಒಂದು ಪಗಾರನ ಜಾಸ್ತಿ ಮಾಡೋಕ್ಕೆ ಇವತ್ತು ಚರ್ಚೆ ನಡೀತಾ ಇದೆ. ಅದು ಮಂತ್ರಿ ಪಗಾರ ಆಗಿರ್ಬೋದು, MLAಗಳ ಪಗಾರ ಆಗಿರ್ಬೋದು, ಏನು ಸಭಾಪತಿ ಪಗಾರ ಆಗಿರ್ಬೋದು, ಮತ್ತೆ ಅಪೋಸಿಷನ್ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರದ್ದು ಪಗಾರ ಕೂಡ ಜಾಸ್ತಿ ಆಗಿದೆ. ಯಾರು ಕೂಡ ತಮ್ಮ ಪಗಾರ ಹೆಚ್ಚಿಗೆ ಆಗೋಕ್ಕೋಸ್ಕರ ಎಲ್ಲರೂ ಇವತ್ತು ಒಮ್ಮತದಲ್ಲಿದ್ದಾರೆ. ಆದರೆ ದುಡಿಯುವಂಥ ಕೆಳ ಹಂತದಲ್ಲಿ ಕೆಲಸ ಮಾಡೋಂಥ ಆಶಾ ಕಾರ್ಯಕರ್ತರಿಗೆ ಕನಿಷ್ಠ 10,000 ರೂಪಾಯಿ ಮಾಡೋಕ್ಕೆ ಇವತ್ತು ಮೀನ ಮೇಸ್ತೆ ಎಣಿಸ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಇದು ಒಂದು ಜನವಿರೋಧಿ ಸರ್ಕಾರ ಅಂತಲೇ ಹೇಳ್ಬೋದು. ಜನ ಕಷ್ಟದಲ್ಲಿದ್ದಾಗ ತಮ್ಮ ಪಗಾರ ಎಸ್ಕರ್ತದ ಅಂತಂದ್ರೆ ಇದು ಯಾವ ಒಂದು ಜನಪರ ಸರ್ಕಾರ? ಇವತ್ತು MLA ಪಗಾರ 40,000 80,000 ಮಾಡ್ಕೊಳ್ತಾ ಇದಾರೆ. ಮಿನಿಸ್ಟರ್ ಪಗಾರ 60,000 1,20,000, ಮನೆ ಬಾಡಿಗೆ, TA, ವಿಮಾನ ಬತ್ತಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಏರ್ಸ್ಕೊಳ್ತಾ ಇದಾರೆ. ಇದು ನಿಜವಾಗ್ಲೂ ಜನಗಳ ತೆರಿಗೆ ಹಣನ ತಮ್ಮ ಪಗಾರಕ್ಕೆ ಹೆಚ್ಚು ಮಾಡ್ತಾ ಇದಾರೆ ಅಂತಂದ್ರೆ ನಿಜವಾಗ್ಲೂ ಇದು ಒಂದು ಜನವಿರೋಧಿ ಸರ್ಕಾರ. ನಿಜವಾಗ್ಲೂ ಜನಪರವಾಗಿದೆ ಅಂತ ಹೇಳ್ತಾ ಇದಾರ. ನಿಜವಾಗ್ಲೂ ಕೆಳ ಹಂತದಲ್ಲಿ ಕೆಲಸ ಮಾಡ್ತಾರೆ. ಇಡೀ ಆರೋಗ್ಯ ಇಲಾಖೆ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಆಶಾ ಕಾರ್ಯಕರ್ತರು ಮಾಡ್ತಾರೆ. ಬೆಂಕಿ ಮುಂದೆ ಬಿಸಿ ಊಟದವ್ರು ಮಾಡ್ತಾರೆ, ಅಂಗನವಾಡಿ ಕೆಲಸ. ಕನಿಷ್ಠ ವೇತನ ಕೊಡಕ್ಕೆ ಇವತ್ತು ಸರ್ಕಾರ ಇಷ್ಟು ಮೀನಮೇಸಿ ಎಣಿಸ್ತದೆ ಅಂತಂದ್ರೆ ನಿಜವಾಗ್ಲೂ ಇದು ನೋವಿನ ಸಂಗತಿ. ಅವರ ಮಾಡಿರ್ತಕ್ಕಂಥ ಸೇವೆಗೆ ಇವತ್ತು ಗೌರವದಿಂದ ಕೊಡಬೇಕಾಗಿತ್ತು. ಇವತ್ತು ಅವ್ರನ್ನ ಬೀದಿಗಿಳಿಸಿ ಹೋರಾಟ ಮಾಡಿಸಿ ಎಷ್ಟು ಕಷ್ಟಪಟ್ಟು ಅವ್ರು ಕೆಲಸ ಮಾಡಿದ್ರು ಅದಕ್ಕೊಂದು ಸರಿಯಾದ ವೇತನ ಸಿಗಲಿಲ್ಲ ಅಂತಂದರೆ ಸರ್, ಇವತ್ತು ಆರೋಗ್ಯ ಇಲಾಖೆ ಪ್ರತಿಯೊಂದು ಕೂಡ ಡಾಟಾ, ಯಾವ ಮಗುಗೆ ಏನು ಸಮಸ್ಯೆ ಇದೆ, ಯಾವ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ, ಯಾವ ಕುಟುಂಬದಲ್ಲಿ ಏನು ಸಮಸ್ಯೆ ಇದೆ, ಎಲ್ಲ ಡಾಟಾ ಇವತ್ತು ಕಲೆಕ್ಟ್ ಆಗ್ತದೆ. ಅಷ್ಟೇ ಅಲ್ಲದೆ ಇವತ್ತು ಎಲ್ಲ ರೀತಿಯ ಕುಟುಂಬದಲ್ಲಿ ಆರ್ಥಿಕದ ಬೇರೆ ಬೇರೆ ಎಲ್ಲ ಕೆಲಸಗಳು ಅವ್ರ ಮೇಲೆ ಇರ್ತವೆ. TB ಪೇಷೆಂಟು
ಅವ್ರು ಊಳಿರ್ತಕ್ಕಂಥ ಇವತ್ತೇನು ಕಫಾನ ತಗೊಂಡು ಸ್ಫುಟಮ್ನ ತಗೊಂಡು ಹೋಗಿ ರೆಫರ್ ಮಾಡಿ ಇವತ್ತು ಬರ್ಬೇಕಂತಂದ್ರೆ ಯಾರು ಮುಟ್ಟುತ್ತಾರೆ ಹೇಳಿ? ಅಂತ ಕೆಲಸ ಇವತ್ತು ಆಶಾ ಕಾರ್ಯಕರ್ತರು. ಗರ್ಭಿಣಿಯರು ಡೆಲಿವರಿಗೆ ಹೋದಾಗ ಅವರಿಂದ ಯಾರು ಹೋಗ್ತಾರೆ? ಹಗಲು ರಾತ್ರಿ ಎಷ್ಟೋ ಸಾರಿ ಬೈಕಲ್ಲಿ ಅವಸರದಲ್ಲಿ ಹೋಗೋ ಸಂದರ್ಭದಲ್ಲಿ ಇವತ್ತು ತಿಂದು ಜೀವ ಕಳ್ಕೊಂಡಿರ್ತಕ್ಕಂಥ ಘಟನೆ. ಈಗಾಗಲೇ ನಿಮ್ಮ ಇದರಲ್ಲಿ ಚರ್ಚೆ ಆಗಿರೋದು, ಕನಿಷ್ಠ ಅವರಿಗೆ ಒಂದು ವಿಶ್ರಾಂತಿ ಕೊಠಡಿ ಕೊಡ್ರಿ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ನಮ್ಮ ಕೊಪ್ಪಳದಲ್ಲಿ ಕೂಡ ಇವತ್ತು ಏನು ತಾಲೂಕುಗಳಲ್ಲಿ ವಿಶ್ರಾಂತಿ ಕೊಠಡಿ ಇಲ್ಲ. ಕನಿಷ್ಠ ಬೇಡಿಕೆ ನೀವು ಹೇಳಿದಂಗ ಬುಕ್ಕು, ಡೈರಿ, ಸೀರೆ, ಕರೆನ್ಸಿ ಇವೆಲ್ಲ ಮಿನಿಮಮ್, ಇವೆಲ್ಲವೂ ಕೂಡ ತಮ್ಮ ಪಾಕೆಟಿಂದ ಖರ್ಚಾಗುತ್ತೆ. ಈಗಾಗಲೇ ಸಾಕಷ್ಟು ಬೆಲೆ ಏರಿಕೆ ಆಗಿದೆ, ಜೀವನ ನಡೆಸೋದೇ ಕಷ್ಟ ಆಗಿದೆ. ಮಕ್ಕಳ ಫೀಸು, ದಿನನಿತ್ಯ ಅಗತ್ಯ ವಸ್ತುಗಳ ಬೆಲೆ ಎಲ್ಲ ದುಬಾರಿ ಕಾಲದಲ್ಲಿ ಕನಿಷ್ಠ 10,000 ಯಾವುದಕ್ಕಾಗಲ್ಲ. ಹಾಗಾಗಿ ಇವತ್ತು ಅವರು ಬಿಟ್ಟಿರ್ತಕ್ಕಂಥ ಬೇಡಿಕೆ 15,000 ಸರ್ಕಾರ ಏನು ಯೋಚನೆ ಮಾಡ್ದಂಗೆ ಕೊಡಬೇಕು. ಹಾಗಾಗಿ ಇವತ್ತು ಆಶಾ ಕಾರ್ಯಕರ್ತರ ಸಂಘಟನೆ ಪರವಾಗಿ ನಾನು ಮನವಿ ಮಾಡೋದೆಂದು ಸರ್ಕಾರಕ್ಕೆ ಮತ್ತೆ ಮತ್ತೆ ಅವ್ರ ಹೋರಾಟಕ್ಕೆ ಇಳಿಸ್ದೇನೆ ಇವತ್ತು ಅವರು ಕೇಳೋಕೆ ಮುಂಚೆನೆ ಇವತ್ತು ಅವರ ಪಗಾರನ ಹೆಚ್ಚಿಗೆ ಮಾಡಿ ಗೌರವಯುತವಾಗಿ ಸರ್ಕಾರ ಏನವರ ವೇತನವನ್ನು ಸರಿಯಾಗಿ ಕೊಡಬೇಕಂತೇಳಿ ಈಗ ರಾಜ್ಯ ಸರ್ಕಾರ 5,000 ಕೊಡ್ತಾರೆ, ನಾನ್ ಎನ್ಸಿಟಿ ಅಂತ 2,000 7,000 ಬರ್ತದೆ. ಇನ್ನುಳಿದ ಕಾಂಪೊನೆಂಟ್ಗಳಿಗೆ ಅಂದರೆ ಅವ್ರೇನು ಸರ್ವೆಗಳು ಮಾಡ್ತಾರೆ, ಇನ್ಸೆಂಟಿವ್ ಅಂತೇಳಿ ಅದು RCH ಪೋರ್ಟಲ್ ಬರ್ತದೆ, ಅದು ಬಿಡಿಬಿಡಿಯಾಗಿ ಬರ್ತದೆ. ಈ RCH ಪೋರ್ಟಲ್ದಲ್ಲೇ ಮೋಸ ಆಗ್ತಾರೆ. ಏನು ಕಾಂಪೊನೆಂಟ್ಗಳು ಕೆಲಸ ಮಾಡ್ತಾರೆ ಬಿಡಿಬಿಡಿಯಾಗಿ, ಆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಸುಮಾರು ಬಾರಿ ಈ ವಿಷಯ ಹೇಳಿದ್ವಿ, ಮೋಸ ಆಗ್ತಾ ಇದೆ, ಸರಿಯಾಗಿ ಕೆಲಸ ಮಾಡಿದ್ರೆ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ. ಈ ದುಡ್ಡು ನೂರಾರು ಕೋಟಿ ರೂಪಾಯಿ ಇವತ್ತು ಸಾವಿರಾರು ರೂಪಾಯಿ ಅವರು ಲಾಸ್ ಆಗ್ತದೆ. ಇದರಲ್ಲಿ ಸುಮಾರು 42,000 ಜನಕ್ಕೆ 500 ರೂಪಾಯಿ ಅಂತಂದ್ರು ಕೂಡ 1,000 ರೂಪಾಯಿ ಅಂದ್ಕೊಂಡ್ರು ಕೂಡ ಅದು ಕೋಟ್ಯಾಂತರ ರೂಪಾಯಿ ದುಡ್ಡು ಅವರಿಗೆ ವರ್ಷದಿಂದ ವರ್ಷಕ್ಕೆ ಲಾಸ್ ಆಗ್ತದೆ. ಇದನ್ನ ಇವತ್ತು RCH ಪೋರ್ಟಲ್ ತೆಗೆದಾಕ್ತೀವಿ. ನಮಗೆ ಏನು 5,000 ರೂಪಾಯಿ ಬರ್ತಾ ಇದೆ, ಜೊತೆಗೆ ನಾನ್ ಎನ್ಸಿಟಿ 2,000 ಬರ್ತಾ ಇದೆ, 1,000 ರೂಪಾಯಿ ನಾವು ಟೀಮ್ ಬೇಸ್ಡ್ ಬರ್ತಾ ಇದೆ, ಉಳಿದದ್ದೇನು ಕಾಂಪೊನೆಂಟಿಗೆ ಬರ್ತಾ ಇದೆ ಎಲ್ಲ ಸೇರ್ಬಿಟ್ಟು ನಮಗೆ 15,000 ರೂಪಾಯಿ ಕೊಡ್ರಿ ಅಂತ ಕೇಳಿದ್ವಿ. ಈಗಾಗಲೇ ಬರೋ ದುಡ್ಡನ್ನ ಬಿಡಿಯಾಗಿ ಬರೋ ದುಡ್ಡನ್ನೇ ಒಂದು ಒಟ್ಟಾಗಿ ಕೊಡ್ರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಕೊಡ್ರಿ. ನಮಗೆ ಇವತ್ತು RCH ಪೋರ್ಟಲ್ ಮೋಸ ಆಗ್ತಾ ಇರೋದನ್ನ ಬಿಡಿಸಿ ಹೇಳ್ತಾರೆ. ಹಾಗಾಗಿ ಈ ಮೋಸನ ತಡೆಗಟ್ಟಕ್ಕೋಸ್ಕರ ಇವತ್ತು ಫಿಕ್ಸ್ ಪೇಮೆಂಟ್ ಮಾಡ್ರಿ ಅಂತ ನಾವು ಹೋರಾಟ ಮಾಡ್ತೀವಿ. ಆದರೆ ಇದೆಲ್ಲ ಇಷ್ಟು ತಿಳಿ ಹೇಳಿಸಿದ್ರು ಕೂಡ ಸರ್ಕಾರಕ್ಕೆ ಇವತ್ತು ಮನವರಿಕೆ ಆಗ್ತಾ ಇಲ್ಲ. ನಿಜವಾಗಲೂ ಅವ್ರಿಗೆ ಕಾಜಿಲ್ಲ. ಇಚ್ಛಾಶಕ್ತಿ ಇದ್ರೆ ಒಂದು ಜನಪರ ಸರ್ಕಾರ ಯಾವುದೇ ಮೀನಮೇಷ ಅಣಿಸದೇನೆ ಇವತ್ತು ಆಶಾ ಕಾರ್ಯಕರ್ತರು ಜನ ಮಾತಾಡ್ತಾ ಇದ್ದಾರೆ, ಸಾಹಿತಿಗಳು ಮಾತಾಡ್ತಾ ಇದ್ದಾರೆ, ಹೋರಾಟಗಾರರು ಮಾತಾಡ್ತಾರೆ, ಜನಸಾಮಾನ್ಯರು ನಿಮಗೆ ಕೊಡ್ಬೇಕಂತ ಕೇಳ್ತಿದ್ದಾರೆ. ಅವರ ಸಮಸ್ಯೆಗಳ ಬಗ್ಗೆ ಕುಲಂಕುಷವಾಗಿ ಇವತ್ತು ಯೋಚನೆ ಮಾಡ್ದೇ ಸರಿಯಾಗಿ ಅವ್ರಿಗೆ ಫಿಕ್ಸ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ನಾನು ಕೊಪ್ಪಳ ಜಿಲ್ಲಾ ಸಮಿತಿಯಿಂದ ಆಗ್ರಹಿಸ್ತೇನೆ. ಈ ಒಂದು ಆಶಾ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ಹಿಂದೆ ನಾವು ವಾಹಿನಿಯೊಳಗೆ ಹೇಳ್ದಂಗೆ 15,000 ರೂಪಾಯಿ ಏನು ಜಾಸ್ತಿ ಆಗಂಗಿಲ್ಲ. ಇವರಿಗೆ ಒಂದು ಗೌರವಧನ ಒಂದು ದಿವಸಕ್ಕೆ 500 ರೂಪಾಯಿ ವೆರಿ ಮಿನಿಮಮ್ ರಿಕ್ವೈರ್ಮೆಂಟ್. 500 ಇಲ್ದನ ಅವ್ರಿಗೆ ಜೀವನನೂ ಮಾಡೋಕ್ಕಾಗಲ್ಲ. ಅದು ಅಲ್ಲದನ್ನ ಅವ್ರ ಮನೆಯೊಳಗೆ ಇನ್ನೊಬ್ಬರು ದುಡಿಯುವಂಥ ಪರಿಸ್ಥಿತಿ ಇರ್ತೈತಿ. ಈಗ ಶರಣು ಗಡ್ಡಿಯವರು ಎಲ್ಲ ಕುಲಂಕುಷವಾಗಿ ಅವರ ಒಂದು ಸ್ಥಿತಿಗತಿನ ಪರಿಸ್ಥಿತಿನ ಯಾವ ಥರ ಫೇಸ್ ಮಾಡ್ತಾರೆ ಅನ್ನೋದು ಎಲ್ಲ ಹೇಳಿ ಹೇಳ್ಕೊಟ್ರು. ಇಷ್ಟ ಆದ್ರೂ ಸರ್ಕಾರ ಒಂದು ಆಶಾ ಕಾರ್ಯಕರ್ತೆಯರ ಕಡೆ ಕಣ್ಣು ಹಾಯಿಸ್ಲಿಲ್ಲಪ್ಪ ಅಂತಂದ್ರೆ ಸರ್ಕಾರದ ಕಿವಿ ಹಿತ್ತಾಳೆ ಕಿವಿ ಇರ್ಬೋದು ಅಂತಾನು ಅನ್ಕೋಬೇಕಾಗುತ್ತಂತ. ಸೊ ಈಗಲಾದ್ರೂ ಸರ್ಕಾರ ಆಶಾ ಕಾರ್ಯಕರ್ತೆಯರ ಹತ್ರ ಏನಾದ್ರು ಗಮನ ಹರಿಸುತ್ತಾ ಅಂತ ಕಾರ್ಯಕ್ರಮನ ನಾವು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ.